ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ವಿಜಯಪುರ ತಾಲೂಕಿನ ಕಗೋಡ್ ಗ್ರಾಮದ ವಿಶ್ವ ಮಾನವ ಶಿಕ್ಷಣ ಸಂಸ್ಥೆಯ ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದ್ದು, ಮುಸ್ಸಂಜೆಯಲ್ಲಿ ಆರಂಭವಾದ ಸಮಾರಂಭವನ್ನು ನಾಗ್ನಾಳ್ ಶಾಸಕ ವಿಠ್ಠಲ್ ಕಟಕ್ದೋಣ್ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಅಧ್ಯಕ್ಷರಾದ ಶಂಕರ್ ಹಗಡಿಹಾಳ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಪಿಎಸ್ ಜೀರ್ಗಿಹಳ್ ಶಾಲಾ ಶಿಕ್ಷಕ ಎಂಐ ಕಾಗವಾಡ್ ಅವರು ವಿಶ್ವ ಮಾನವ ಶಿಕ್ಷಣ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ವಿಶ್ವ ಮಾನವ ಪ್ರಶಸ್ತಿ ನೀಡಿ ಗೌರವಿಸಿ, ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತು ಆದರ್ಶ ವಿದ್ಯಾಲಯ ಮುರಾರ್ಜಿ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಮತ್ತು 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶಿವನಗಿ ಕಾವಲಗಿ ಕ್ಲಸ್ಟರ್ನ 11 ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಅತಿಥಿಗಳು, ಗಣ್ಯರು ಸಿದ್ದೇಶ್ವರ ಸ್ವಾಮೀಜಿಗಳ ಪುಸ್ತಕ ಹಾಗೂ ಸಸಿಗಳನ್ನು ನೀಡಿ ಸನ್ಮಾನಿಸಲಾಯಿತು. ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ತಾಲೂಕು ವಿಜಯಪುರ ಕಗ್ಗೋಲ್ ವಿಜಯಪುರದ ವಾರ್ಷಿಕ ಸ್ನೇಹ ಸಮ್ಮೇಳನ, ವಿಶ್ವ ಮಾನವ ಪ್ರಶಸ್ತಿ ಪ್ರದಾನ ಹಾಗೂ SSLC ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಮಾಣ ಪತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಕಾಸಯ್ಯ ಹಿರೇಮಠೇವರ ಸನ್ನಿಧಿಗೆ ನನ್ನ ನಮನಗಳನ್ನ ಅರ್ಪಿಸ್ತಾ, ಅಧ್ಯಕ್ಷರು ಈ ಸಭೆ ಶಿಕ್ಷಣ ಮತ್ತು ಎಲ್ಲ ರೀತಿಯಿಂದ ಕೊಡಬೇಕಾಗಿದ್ದಪ್ಪ ಅಂದ್ರೆ ಆ ಏಜಿಗೆ ತಕ್ಕಂತೆ, ವಯಸ್ಸಿಗೆ ತಕ್ಕಂತ ಮನಸ್ಸು, ಹೃದಯ ಎಲ್ಲವೂ ಬೆಳವಣಿಗೆ ಆಗ್ತಾ ಇರ್ತದೆ. ಅದಕ್ಕ ನೀವು ಅವರಿಗೆ ಡ್ರೆಸ್ ಮಾಡದೆ ದಯಮಾಡಿ ಬಹಳ ಡ್ರೆಸ್ ಆಗೋದ್ರಿಂದ ಏನಾಗ್ತೈತಿ ಹುಡುಗರು ಹಂಗಪ್ಪ ಅಂದ್ರೆ, ನಾನು ವಿದೇಶ ಪ್ರವಾಸ ಹೋಗ್ಬೇಕು ಒಮ್ಮೆ ಗೋಲ್ಬಾರಿ ವಿದೇಶ ಪ್ರವಾಸ ಹೋದಾಕ್ರೆ SSLC ಹುಡುಗರು ಎಷ್ಟಿದ್ವಪ್ಪ ಅಂದ್ರೆ ಬಹುಶಃ ನನಕ ದೊಡ್ಡ ಇದ್ದು, ನೀವು ನಮ್ಮಂಗಿಲ್ಲ ನನಕ ದೊಡ್ಡ ಇದ್ದು ಇವ್ರು SSLC ನಾತಿದ್ದೇವ್ ನಾವು. ಆದ್ರೆ ನಮ್ಮ ಹುಡುಗರು ಇಲ್ಲಿ ಬಂದು ನೋಡಿದನ ತಾಲೂಕ್ ಪಂಚಾಯತಿ ಏನ್ ಅನ್ಕೊಂಡ್ರಪ್ಪ ಅಂದ್ರೆ ಕ್ರೀಡೆ ಇದ್ದು, ಆ ಕ್ರೀಡೆಯ ಅತಿಥಿಯಾಗಿ ಹೋಗಿದ್ದೆ. ನಮ್ಮ ಹುಡುಗರಿಗೆ ಅವ್ರ ಹುಡುಗರಿಗೆ ಏನಾದ್ರೂ ಕಾಂಪಿಟೇಷನ್ ಹಚ್ಚಿದ್ರೆ ನಮ್ಮ ಹುಡುಗರು ಒಂದೇ ಒಂದು ಏಟಿಗೆ ಒಟ್ಟು ತಾಳಂಗಿಲ್ಲ. ಅಂದ್ರ ಶಾರೀರಿಕವಾಗಿ ನಮ್ಮ ಮಕ್ಕಳು ಬಹಳ ಗಿಡ್ಡಾಗಿದ್ದಾವ, ಅಷ್ಟೊಂದು ದಷ್ಟಪುಷ್ಟಿ ಇದ್ದಿದ್ದಿಲ್ಲ. ಈಗಲೂ ಸಹ ಪರಿಸ್ಥಿತಿ ಅದೇ ಐತಿ. ದಯಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಒಳ್ಳೆ ಆಟ ಆಡ್ಲಿಕ್ಕೆ ಅವಕಾಶ ಕೊಡ್ರಿ. ಯಾಕಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತೈತಿ. ಅದಕ್ಕೆ ನೀವು ದಯಮಾಡಿ ಮಕ್ಕಳಿಗೆ ಆಟ ಆಡಿಸ್ರಿ. ಅಕಸ್ಮಾತ್ ನಮ್ಮ ಮಗ SSLC ಅಥವಾ PUC ಪಟ್ನೆ ಪಾಸ್ ಆದ್ರೆ ನಮ್ ಹೆಂಗಂದ್ರ ಆ ಮಗನಿಗಿಂತ ಹೆಚ್ಚಿಗೆ ಯಾರಿಗಾರ ತ್ರಾಸ ಆಗ್ತೈತಪ್ಪ ಅಂದ್ರೆ ಅವ ಆಗ್ತದೆ. ನನ್ನ ಮಗ ಈ ವರ್ಷ ಅವನಿಗೆ ಏನಾದ್ರು ಮಾಡಿ ಯಾವುದೇ ಪರಿಸ್ಥಿತಿ ಒಳಗ ಅವ 99% ಮಾಡಬೇಕು. ಜೊತೆಗೆ ಇವತ್ತು ನಮ್ಮ ಮಗ ಎಲ್ಲಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತಗೋಬೇಕಂತ ಬಹಳಷ್ಟು ತಾಯಿ ತಂದಿನೇ ಸಹಿತ ಏನು ರಾತ್ರಿ ಬೆಳತನ ಕೂಡಿ ಓದ್ತಾ ಇರ್ತಾರೆ. ಅಂಥ ವ್ಯವಸ್ಥೆಯನ್ನ ಆಗದೆ ತಾವೆಲ್ಲರೂ ಕೂಡ್ಕೊಂಡು ಆ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟು ಆ ಮಗು ಯಾವ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದಿರ್ತೈತಿ, ಜೊತೆಗೆ ಯಾವ ಕ್ಷೇತ್ರ ಅವನಿಗೆ ಇಂಟ್ರೆಸ್ಟ್ ಇರ್ತೈತಿ ಆ ಕ್ಷೇತ್ರಕ್ಕೆ ಕೊಟ್ಟು ಕಳಿಸಿದ್ರೆ ಒಳ್ಳೇದು ಆಗ್ತೈತಿ ಅನ್ನುವಂತ ಮಾತನ್ನ ಹೇಳ್ತಾ, ನನಗೆ ಕರೆದು ಇವತ್ತು ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಈ ಶಾಲೆಯ ಬಸವ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಪೂಜ್ಯ ಗುರುಗಳಿಗೂ, ಗುರು ಮಾತೆಯರಿಗೂ, ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ನಿರ್ದೇಶಕರಿಗೂ ನನ್ನ ಅಭಿನಂದನೆಯನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸರ್, ಈಗ ಶಾಲೆ ಮಕ್ಕಳಿಗೆ ಸ್ವಲ್ಪ ಬಸ್ಸಿಂದು ಸಾಕಷ್ಟು ತೊಂದರೆ ಇದೆ ಸರ್. ಈಗ ಯಾಕಂದ್ರೆ ಸಿಂಗಿ ಬಿಜಾಪುರ ಬಸ್ ಬೋರ್ಡ್ ಚೇಂಜ್ ಮಾಡ್ಕೊಂಡು ಬೇರೆ ಬೋರ್ಡ್ ಹಾಕೊಂಡು ಬರ್ತಾರೆ ಸರ್. ಅವರು ಶಾಲಾ ಮಕ್ಕಳಿಗೆ ಕ್ಲಾಸಿಗೆ ಹೋಗಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ ಸರ್.
ನೀವು ಹೇಳಿದ್ದು ಸತ್ಯ ಇದೆ. ಬಹುಶಃ ನಮ್ಮ ಗ್ಯಾರಂಟಿಗಳಲ್ಲಿ ಒಂದು ಬಸ್ ಫ್ರೀ ಇದ್ದದ್ದು ಆಧಾರ್ ಕಾರ್ಡ್ ಮೇಲೆ ಬಸ್ ಕೊಟ್ಟಿವಿ, ಅವ್ರಿಗೆ ಕೊಟ್ಟಿವಿ. ಆ ಸವಲತ್ತಿನಿಂದ ಬಹಳಷ್ಟು ಜನರಿಗೆ ಅದು ಶಿಕ್ಷಣ ಪಡೆಯುವಂತ ಮಕ್ಕಳಿಗೆ ತೊಂದರೆ ಆಗತೈತಿ. ತಕ್ಷಣದಲ್ಲಿ ನಾವು ಹೊಸ ಬಸ್ಗಳನ್ನ ಖರೀದಿ ಮಾಡಿ ತಕ್ಷಣದಲ್ಲಿ ಎಲ್ಲ ರೀತಿಯಿಂದ ಎಲ್ಲಾ ಹುಡುಗರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಂತ ತೀರ್ಮಾನ ಮಾಡೀವಿ. ಅದು ಮಾಡೇ ಮಾಡ್ತಾರ. ಮತ್ತು ಈಗಾಗಲೇ ನೋಡಿ ನೀವು, ಈಗ ನಮ್ಮ ಬಸ್ಗಳು ಮೊದಲೇ ಅಷ್ಟಿದ್ದು ಈಗ ಎಷ್ಟದಾವ ಸ್ವಲ್ಪ ಗಣನೆ ಮಾಡಿದ್ರೆ ನಾನು ಆ ಪಕ್ಷದ ಪರವಾಗಿ ಹೇಳ್ತೀನಂತಲ್ಲ, ಆದರೂ ಸಹಿತ ಇವತ್ತು ಹೆಚ್ಚಿನ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. ಇನ್ನೂ ಹೆಚ್ಚು ಬಸ್ಗಳು ಬೇಕಾಗ್ತಾವ, ಖರೀದಿ ಮಾಡಿದ್ರು ಕಡಿಮೆ ಬೇಕಾವ, ಅದಕ್ಕೆ ಖರೀದಿ ಮಾಡಿ ಅವ್ರಿಗೆ ವ್ಯವಸ್ಥೆಯನ್ನ ಮಾಡ್ತೀವಿ. ಸರ್, ಶಾಲಾ ಮಕ್ಕಳಿಗೆ ಶಾಲೆಗಳಿಗೆ ಹೋಗುವಾಗ ಅದಕ್ಕೆ RMS ಕೂಡ ಈಗ ಒಂದು ಬಸ್ ಸಪರೇಟ್ ಬಿಟ್ಟಿದ್ದಾರೆ ಸರ್. ಇಲ್ಲಿ ಗುಲ್ಬರ್ಗ ಬಸ್ ಕೂಡ ಒಂದು ಸ್ಟಾಪ್ ಮಾಡುವಂತ ಪ್ರಯತ್ನ ಕೂಡ ಅವರು ಹೇಳಿದಾರೆ ಸರ್. ರೈಟ್ ಸರ್, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. DTO ಏನಿರ್ತಾನ ಅಲ್ಲಿ ಆ DTO ಹೇಳಿ ನಾಳೆನೇ ನಾನು ವ್ಯವಸ್ಥೆಯನ್ನ ಮಾಡ್ಲಕ್ ಪ್ರಯತ್ನ ಮಾಡ್ತೀನಿ. ಸಿಂಧಿ ವಿಜಯಪುರ ಬಸ್ ಸ್ಟಾಪ್ ಆದ್ರೂ ಸರಿ ಹೋಗ್ತಾರೆ ಸರ್, ಅವೇ ಸ್ಟಾಪ್ ಮಾಡಕ್ ಸರಿ ಇಲ್ಲ, ಬೋರ್ಡ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ ಸರ್ ಅವ್ರ. ಸರಿ ಸರ್, ಹಂಗ ಆಗ್ಲಾರ್ದಂಗ ನೋಡ್ಕೋತೀನಿ ಸರ್. ಓಕೆ ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.